ವಿವೇಕ ಚೂಡಾಮಣಿ ಸಂಚಿಕೆ 5. ಜಗತ್ತಿನ ಅತಿ ದೊಡ್ಡ ಮೂರ್ಖ ಯಾರು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಧಕರೇ, ಸಾಮಾನ್ಯವಾಗಿ ನಾವು ಯಾರನ್ನು ಮೂರ್ಖ ಅಥವಾ ದಡ್ಡ ಎಂದು ಕರೆಯುತ್ತೇವೆ? ಯಾರಿಗೆ ಅಕ್ಷರ ಬರುವುದಿಲ್ಲವೋ, ಯಾರಿಗೆ ಗಣಿತ ಬರುವುದಿಲ್ಲವೋ, ಅಥವಾ ಲೌಕಿಕ ವ್ಯವಹಾರದಲ್ಲಿ ಯಾರು ಮೋಸ ಹೋಗುತ್ತಾರೋ ಅವರನ್ನು ನಾವು ಮೂರ್ಖರು ಎನ್ನುತ್ತೇವೆ. ಆದರೆ ವೇದಾಂತದ ಚಕ್ರವರ್ತಿ ಆದಿ ಶಂಕರಾಚಾರ್ಯರು ಇಂದಿನ ಶ್ಲೋಕದಲ್ಲಿ ಮೂರ್ಖ ಎಂಬ ಪದಕ್ಕೆ ಹೊಸ ವ್ಯಾಖ್ಯಾನವನ್ನೇ ನೀಡುತ್ತಿದ್ದಾರೆ. ಅವರ ಪ್ರಕಾರ ಒಬ್ಬ ವ್ಯಕ್ತಿ ದೊಡ್ಡ ವಿಜ್ಞಾನಿಯಾಗಿರಬಹುದು, ದೊಡ್ಡ ಉದ್ಯಮಿಯಾಗಿರಬಹುದು, ಜಗತ್ತಿನ ಅತಿ ಬುದ್ಧಿವಂತನೆಂದು ಪ್ರಶಸ್ತಿ ಪಡೆದಿರಬಹುದು. ಆದರೆ ಅವನು ತನ್ನ ಜೀವನದ ಮೂಲ ಉದ್ದೇಶವಾದ ಮೋಕ್ಷವನ್ನು ಮರೆತಿದ್ದರೆ ಅವನಿಗಿಂತ ದೊಡ್ಡ ದಡ್ಡ ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಕಳೆದ ಶ್ಲೋಕದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸಿದ್ರು. ಈಗ ಎಲ್ಲವೂ ಇದ್ದು ಅದನ್ನು ಕಳೆದುಕೊಳ್ಳುವವನೇ ಮಹಾಮೂರ್ಖ ಎಂದು ಹೇಳುತ್ತಿದ್ದಾರೆ. ಬನ್ನಿ ಆ ಕಟುವಾದ ಸತ್ಯವನ್ನು ಹೇಳುವ ಶ್ಲೋಕವನ್ನ ಪಠಿಸೋಣ. ಇತಃ ಕೋನ್ ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೇ ಪ್ರಮಾದ್ಯತೆ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಅರ್ಥ: ಅತ್ಯಂತ ದುರ್ಲಭವಾದ ಮನುಷ್ಯ ಜನ್ಮವನ್ನು ಮತ್ತು ಪುರುಷಾರ್ಥ ಸಾಧಿಸುವ ಶಕ್ತಿಯನ್ನು ಪಡೆದೂ ಕೂಡ ಯಾರು ತನ್ನ ಸ್ವಂತ ಹಿತದ ಆತ್ಮೋದ್ಧಾರದ ವಿಷಯದಲ್ಲಿ ಎಚ್ಚರ ತಪ್ಪುತ್ತಾನೋ, ಪ್ರಮಾದ ಮಾಡುತ್ತಾನೋ, ಅವನಿಗಿಂತ ಹೆಚ್ಚು ಮೂಢಾತ್ಮ, ಮೂರ್ಖ ಬೇರೆ ಯಾರಿದ್ದಾರೆ? ಯಾರೂ ಇಲ್ಲ. ಬಂಧುಗಳೇ, ಈ ಶ್ಲೋಕದಲ್ಲಿ ಯಸ್ತು ಸ್ವಾರ್ಥೇ ಪ್ರಮಾದ್ಯತೆ ಎಂಬ ಸಾಲು ಬಹಳ ಮುಖ್ಯ. ಸ್ವಾರ್ಥ ಎಂದರೆ ನಾವು ಸಾಮಾನ್ಯವಾಗಿ ಅಂದುಕೊಂಡಿರುವುದು ತನಗೇ ಬೇಕು, ತಾನೇ ತಿನ್ನಬೇಕು ಎನ್ನುವ ಲೋಭಿತನ. ಆದರೆ ಶೃಂಗೇರಿ ಮಹಾಸ್ವಾಮಿಗಳು ಇದಕ್ಕೆ ಅದ್ಭುತವಾದ ಅರ್ಥವನ್ನು ನೀಡುತ್ತಾರೆ. ಸ್ವ ಅಂದ್ರೆ ಆತ್ಮ, ಆತ್ಮ ಅಂದ್ರೆ ನಾನು, ಅರ್ಥ ಪ್ರಯೋಜನ. ಸ್ವ ಅರ್ಥ, ಸ್ವ ಅಂದ್ರೆ ಆತ್ಮ, ಅರ್ಥ ಅಂದ್ರೆ ಪ್ರಯೋಜನ. ಸ್ವಾರ್ಥ ಎಂದರೆ ಆತ್ಮನ ಪ್ರಯೋಜನ. ನಮ್ಮ ನಿಜವಾದ ಲಾಭ ಇರುವುದು ಆತ್ಮಜ್ಞಾನದಲ್ಲಿ, ಮೋಕ್ಷದಲ್ಲಿ. ಆದರೆ ನಾವು ಏನು ಮಾಡುತ್ತಿದ್ದೇವೆ? ನಾವು ದೇಹ ಅರ್ಥವನ್ನು, ದೇಹದ ಸುಖವನ್ನು ಸ್ವಾರ್ಥ ಅಂದುಕೊಂಡಿದ್ದೇವೆ. ಮಹಾಸ್ವಾಮಿಗಳು ಕೇಳುತ್ತಾರೆ, ನೀನು ಹಗಲು ರಾತ್ರಿ ದುಡಿಯುತ್ತೀಯ ಯಾರಿಗಾಗಿ? ನಿನ್ನ ದೇಹಕ್ಕಾಗಿ, ಹೆಂಡತಿ ಮಕ್ಕಳಿಗಾಗಿ, ಸಮಾಜಕ್ಕಾಗಿ. ಇದೆಲ್ಲವೂ ಪರಾರ್ಥ, ಇದೆಲ್ಲವೂ ಪರಾರ್ಥ, ಬೇರೆಯವರ ಕೆಲಸ. ನಿನ್ನ ಆತ್ಮಕ್ಕೆ ಇದರಿಂದ ಏನು ಲಾಭ? ನಿನ್ನ ಆತ್ಮಕ್ಕೆ ಇದರಿಂದ ಏನು ಲಾಭ? ಯಾರು ತನ್ನ ನಿಜವಾದ ಲಾಭವನ್ನು ಬಿಟ್ಟು, ಯಾರು ತನ್ನ ನಿಜವಾದ ಲಾಭವನ್ನು ಬಿಟ್ಟು ದೇಹದ ಸುಖಕ್ಕಾಗಿ ಓಡುತ್ತಾನೋ ಅವನು ಕೈಯಲ್ಲಿರುವ ವಜ್ರವನ್ನು ಎಸೆದು ಗಾಜಿನ ಚೂರುಗಳನ್ನು ಆರಿಸಿಕೊಳ್ಳುವವನಂತೆ ಶಂಕರಾಚಾರ್ಯರು ಹೇಳುತ್ತಾರೆ. ಅಪ್ಪ, ನೀನು ಸ್ವಾರ್ಥಿಯಾಗು, ಆದರೆ ಸರಿಯಾದ ರೀತಿಯಲ್ಲಿ ಸ್ವಾರ್ಥಿಯಾಗು. ನಿನ್ನ ಆತ್ಮವನ್ನು ಉದ್ಧಾರ ಮಾಡಿಕೋ, ಅದೇ ನಿಜವಾದ ಸ್ವಾರ್ಥ. ಆದರೆ ನಾವು ಅದನ್ನೇ ಮರೆತಿದ್ದೇವೆ. ಪ್ರಮಾದ್ಯತೆ, ಅದೇ ನಮ್ಮ ಮೂರ್ಖತನ. ಈ ಮೂರ್ಖತನವನ್ನು ಅರ್ಥ ಮಾಡಿಕೊಳ್ಳಲು ವೇದಾಂತದಲ್ಲಿ ಒಂದು ಪ್ರಸಿದ್ಧವಾದ ಕಥೆ ಇದೆ. ಇದು ನಮ್ಮ ಸ್ಥಿತಿಗೆ ಕನ್ನಡಿ ಹಿಡಿದ ಹಾಗಿದೆ. ಒಬ್ಬ ಬಡವನಿದ್ದ. ಅವನಿಗೆ ಅರಣ್ಯದಲ್ಲಿ ಒಂದು ದೊಡ್ಡ ಪ್ರದೇಶ ಉಡುಗೊರೆಯಾಗಿ ಸಿಕ್ಕಿತು. ಆ ಜಾಗ ತುಂಬಾ ಅಂದ್ರೆ ತುಂಬಾ ಶ್ರೀಗಂಧದ ಮರಗಳಿಂದ ತುಂಬಿತ್ತು. ಶ್ರೀಗಂಧದ ಮರಗಳಿಂದ ತುಂಬಿತ್ತು. ಆದರೆ ಪಾಪ ಇವನಿಗೆ ಶ್ರೀಗಂಧದ ಬೆಲೆ ಗೊತ್ತಿರಲಿಲ್ಲ. ಅವನು ಅದನ್ನು ಸಾಧಾರಣ ಕಾಡು ಮರ ಅಂದುಕೊಂಡಿದ್ದ. ಅವನು ಏನ್ ಮಾಡಿದ? ಆ ಶ್ರೀಗಂಧದ ಮರಗಳನ್ನು ಕಡಿದು ಅದಕ್ಕೆ ಬೆಂಕಿ ಹಾಕಿ ಅದನ್ನು ಇದ್ದಿಲು ಮಾಡಿದ. ನಂತರ ಆ ಇದ್ದಿಲನ್ನು ಪಕ್ಕದ ಹಳ್ಳಿಗೆ ತೆಗೆದುಕೊಂಡು ಹೋಗಿ ಮೂಟೆಗೆ 10 ರೂಪಾಯಿಯಂತೆ ಮಾರಿದ. ಆ ಹಣದಲ್ಲಿ ಅಕ್ಕಿ ಬೇಳೆ ತಂದು ಊಟ ಮಾಡಿ ನಾನು ಎಷ್ಟು ಬುದ್ಧಿವಂತ, ಕಾಡಿನ ಕಟ್ಟಿಗೆ ಮಾರಿ
ಊಟ ಮಾಡುತ್ತಿದ್ದೇನೆ ಎಂದು ಸಂಭ್ರಮಿಸಿದ. ಹೀಗೆ ವರ್ಷಗಳು ಕಳೆದವು. ಕಾಡಿನಲ್ಲಿದ್ದ ಎಲ್ಲ ಶ್ರೀಗಂಧದ ಮರಗಳೂ ಖಾಲಿಯಾದವು. ಕೊನೆಗೆ ಒಂದೇ ಒಂದು ಮರ ಉಳಿದಿತ್ತು. ಕೊನೆಗೆ ಒಂದೇ ಒಂದು ಶ್ರೀಗಂಧದ ಮರ ಉಳಿದಿತ್ತು. ಆಗ ಒಬ್ಬ ಜ್ಞಾನಿ ಅಲ್ಲಿಗೆ ಬಂದರು. ಇವನು ಮಾಡುತ್ತಿದ್ದ ಕೆಲಸ ನೋಡಿ ಅವರು ತಲೆಗೆ ಕೈ ಹೊಡೆದುಕೊಂಡರು. ಎಲ ಮೂರ್ಖನೇ, ಇದು ಶ್ರೀಗಂಧದ ಮರ. ಇದರ ಒಂದು ಚಿಕ್ಕ ತುಂಡಿಗೆ 1000 ರೂಪಾಯಿ ಬೆಲೆ ಇದೆ. ನೀನು ಕೋಟಿ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಸುಟ್ಟು ಕೇವಲ 10 ರೂಪಾಯಿಯ ಇದ್ದಿಲು ಮಾಡಿದ್ದೀಯಲ್ಲ ಅಂದರು. ಆ ಬಡವನಿಗೆ ಆಗ ಜ್ಞಾನೋದಯವಾಯಿತು. ತಾನು ಮಾಡಿದ ನಷ್ಟ ನೆನೆದು ಜೋರಾಗಿ ಅಳಲಾರಂಭಿಸಿದ. ಆದರೆ ಆಗಲೇ ಕಾಲ ಮಿಂಚಿ ಹೋಗಿತ್ತು. ಬಂಧುಗಳೇ, ನಾವು ಆ ಬಡವನಂತೆಯೇ ಅಲ್ಲವೇ? ನಮಗೆ ಸಿಕ್ಕಿರುವ ಈ ಮನುಷ್ಯ ಜನ್ಮವೇ ಆ ಶ್ರೀಗಂಧದ ಮರ. ಇದು ಅಮೂಲ್ಯವಾದುದು. ಆದರೆ ನಾವು ಇದನ್ನು ವಿಷಯ ಸುಖಗಳ ಬೆಂಕಿಯಲ್ಲಿ ಸುಟ್ಟು ಲೌಕಿಕ ಭೋಗ ಎಂಬ ಇದ್ದಿಲು ಮಾಡುತ್ತಿದ್ದೇವೆ. ಜೀವನದ ಕೊನೆಯಲ್ಲಿ ಯಮದೂತರು ಬಂದು ನಮಗೆ ಅರಿವಾಗುತ್ತದೆ. ಜೀವನದ ಕೊನೆಯಲ್ಲಿ ಯಮದೂತರು ಬಂದಾಗ ನಮಗೆ ಅರಿವಾಗ್ತದೆ, ಅಯ್ಯೋ, ಮೋಕ್ಷ ಪಡೆಯಬೇಕಾದ ಜನ್ಮವನ್ನು ನಾನು ಕೇವಲ ತಿಂದು ತೇಗಿ ವ್ಯರ್ಥ ಮಾಡಿದನಲ್ಲ ಎಂದು. ಆಗ ಅತ್ತು ಪ್ರಯೋಜನವಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಈಗಲೇ ಕೇಳುತ್ತಿದ್ದಾರೆ, ಇತಃ ಕೋನ್ ವಸ್ತಿ ಮೂಢಾತ್ಮ. ಹೀಗೆ ಶ್ರೀಗಂಧವನ್ನು ಇದ್ದಿಲಿ ಮಾಡುವವನಿಗಿಂತ ಬೇರೆ ಮೂರ್ಖ ಯಾರಿದ್ದಾರೆ? ಶ್ಲೋಕದಲ್ಲಿ ಪ್ರಮಾದ್ಯತಿ ಎಂಬ ಪದವಿದೆ. ಪ್ರಮಾದ ಎಂದರೆ ಕೇವಲ ತಪ್ಪು ಮಾಡುವುದಲ್ಲ. ಪ್ರಮಾದ ಅಂದ್ರೆ ಕೇವಲ ತಪ್ಪು ಮಾಡುವುದಲ್ಲ, ಇದು ನಿರ್ಲಕ್ಷ್ಯ. ನಾಳೆ ನೋಡೋಣ, ವಯಸ್ಸಾದ ಮೇಲೆ ಭಜನೆ ಮಾಡೋಣ, ಈಗಿನ್ನು ಟೈಮ್ ಇದೆ, ಇದೇ ರೀತಿ ಮುಂದೂಡುತ್ತೇವಲ್ಲ, ಅದೇ ಪ್ರಮಾದ. ಸನತ್ಸು ಜಾತೀಯದಲ್ಲಿ ಧೃತರಾಷ್ಟ್ರನಿಗೆ ಸನತ್ಸು ಜಾತರು ಹೇಳುತ್ತಾರೆ, ಪ್ರಮಾದಂ ವೈ ಮೃತ್ಯುಂ ಅಹಂ ಬ್ರವೀಮಿ. ಪ್ರಮಾದವೇ ಸಾಕ್ಷಾತ್ ಮೃತ್ಯು. ನೀವು ಬೆಟ್ಟದ ತುದಿಯಲ್ಲಿ ನಿಂತಿದ್ದೀರಿ ಎಂದುಕೊಳ್ಳಿ. ನೀವು ಬೆಟ್ಟದ ತುದಿಯಲ್ಲಿ ನಿಂತಿದ್ದೀರಿ ಎಂದುಕೊಳ್ಳಿ. ಅಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರು ಏನಾಗ್ತದೆ? ಪ್ರಪಾತಕ್ಕೆ ಬೀಳುತ್ತೀರಿ. ಹಾಗೆಯೇ ಆಧ್ಯಾತ್ಮದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ನಾವು ಮತ್ತೆ ಜನನ ಮರಣದ ಪ್ರಪಾತಕ್ಕೆ ಬೀಳುತ್ತೇವೆ. ಮಹಾಸ್ವಾಮಿಗಳು ಹೇಳುತ್ತಾರೆ, ನಿನಗೆ ದುರ್ಲಭವಾದ ಮನುಷ್ಯ ದೇಹ ಸಿಕ್ಕಿದೆ, ಪೌರುಷ ಶಕ್ತಿ ಇದೆ, ವಿವೇಕ ಹೇಳಿಕೊಡುವ ಗುರುಗಳಿದ್ದಾರೆ. ಇಷ್ಟೆಲ್ಲ ಅನುಕೂಲವಿದ್ದಾಗಲೂ ನೀನು ಸಾಧನೆ ಮಾಡದಿದ್ದರೆ ನಿನ್ನನ್ನು ಕಾಪಾಡುವವರು ಯಾರೂ ಇಲ್ಲ. ಇದು ಹೇಗೆ ಅಂದ್ರೆ, ಹಸಿದವನ ಮುಂದೆ ಸೆಡ್ರಸನ್ನದ ಊಟ ಇಟ್ಟಿದ್ದಾರೆ. ಹಸಿದವನ ಮುಂದೆ ಸೆಡ್ರಸನ್ನದ ಊಟ ಇಟ್ಟಿದ್ದಾರೆ. ಅವನಿಗೆ ಕೈ ಇದೆ, ಬಾಯಿ ಇದೆ, ಹಸಿವೂ ಇದೆ. ಆದರೂ ಅವನು ಊಟ ಮಾಡದೆ ನಾನು ಹಸಿವಿನಿಂದ ಸಾಯುತ್ತಿದ್ದೇನೆ ಎಂದರೆ ಅವನನ್ನು ಏನೆನ್ನಬೇಕು? ಆತ್ಮೀಯರೇ, ಈ ಶ್ಲೋಕ ಒಂದು ಪ್ರಶ್ನೆಯ ರೂಪದಲ್ಲಿದೆ. ಯಾರು ಹೆಚ್ಚು ಮೂರ್ಖ? ಯಾರು ಹೆಚ್ಚು ಮೂರ್ಖ ಅಂತ ಶಂಕರರು ಕೇಳುತ್ತಿದ್ದಾರೆ. ಇದಕ್ಕೆ ಉತ್ತರವನ್ನು ನಾವೇ ನಮ್ಮ ಮನಸ್ಸಿನಲ್ಲಿ ಕೊಟ್ಟುಕೊಳ್ಳಬೇಕು. ನಾನು ಮೂರ್ಖನಾಗಲು ಇಷ್ಟಪಡುತ್ತೇನೆಯೇ ಅಥವಾ ಜ್ಞಾನಿಯಾಗಲು ಇಷ್ಟಪಡುತ್ತೇನೆಯೇ? ನಾನು ಮೂರ್ಖನಾಗಲು ಇಷ್ಟಪಡುತ್ತೇನೆಯೇ ಅಥವಾ ಜ್ಞಾನಿಯಾಗಲು ಇಷ್ಟಪಡುತ್ತೇನೆಯೇ? ನಾವು ಬುದ್ಧಿವಂತರಾಗಿದ್ದರೆ ಹಿಂದೆ ಈ ಕ್ಷಣವೇ ಸಂಕಲ್ಪ ಮಾಡಬೇಕು. ನನ್ನ ಈ ದೇಹ ಎಂಬ ಶ್ರೀಗಂಧದ ಮರವನ್ನು ನಾನು ವಿಷಯ ಸುಖಕ್ಕಾಗಿ ಸುಡುವುದಿಲ್ಲ. ಇದನ್ನು ನಾನು ಜ್ಞಾನಾಗ್ನಿಯಲ್ಲಿ ಪಕ್ವಗೊಳಿಸುತ್ತೇನೆ. ನಾನು ನನ್ನ ಸ್ವಾರ್ಥವನ್ನು, ಆತ್ಮದ ಲಾಭವನ್ನು ಸಾಧಿಸಿಯೇ ತೀರುತ್ತೇನೆ. ನೆನಪಿಡಿ, ಶಂಕರಾಚಾರ್ಯರ ಮಾತುಗಳು ಕಟುವಾಗಿರಬಹುದು, ಆದರೆ ಅದು ಕಹಿ ಔಷಧಿಯಂತೆ. ರೋಗವಾಸಿಯಾಗಲು ಕಹಿ ಔಷಧಿ ಕುಡಿಯಲೇಬೇಕು. ನಮ್ಮ ಅಜ್ಞಾನದ ರೋಗಕ್ಕೆ, ನಮ್ಮ ಸೋಮಾರಿತನಕ್ಕೆ ಈ ಶ್ಲೋಕವೇ ಮದ್ದು. ಜಗತ್ತಿನ ದೃಷ್ಟಿಯಲ್ಲಿ ನೀವು ಮೂರ್ಖರಾದರೂ ಚಿಂತೆಯಿಲ್ಲ. ಜಗತ್ತಿನ ದೃಷ್ಟಿಯಲ್ಲಿ ನೀವು ಮೂರ್ಖರಾದರೂ ಚಿಂತೆಯಿಲ್ಲ. ಆದರೆ ಆತ್ಮದ ದೃಷ್ಟಿಯಲ್ಲಿ ಮೂರ್ಖರಾಗಬೇಡಿ. ಆದರೆ
ಆತ್ಮದ ದೃಷ್ಟಿಯಲ್ಲಿ ಮೂರ್ಖರಾಗಬೇಡಿ. ಈ ಎಚ್ಚರಿಕೆಯೊಂದಿಗೆ ನಾವು ನಮ್ಮ ಸ್ವಾರ್ಥದ ಕಡೆಗೆ ಗಮನ ಕೊಡೋಣ. ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಮೋಕ್ಷಕ್ಕೆ ಬೇಕಾದ ನೇರವಾದ ದಾರಿ ಯಾವುದು ಎಂಬುದನ್ನು ತೋರಿಸಿಕೊಡಲಿದ್ದಾರೆ. ಎಲ್ಲರಿಗೂ ಸಮೃದ್ಧಿ ಸಿಗಲಿ. ಹರಿ ಓಂ ತತ್ಸತ್.